ಇವತ್ತ ವಿಷಯ SIR ಈಗಾಗಲೇ 13 ರಾಜ್ಯಗಳಲ್ಲಿ ಮುಕ್ತಾಯವಾಗಿದೆ. ಮುಕ್ತಾಯ ಆದ ನಂತರ ನಾವು ನೋಡಿರೋದೇನು 5,50,00,000 ಜನರ ಹೆಸರು ವೋಟರ್ ಲಿಸ್ಟಿಂದ ಡೆಲೀಟ್ ಮಾಡಿಬಿಟ್ಟಿದ್ದಾರೆ. ಅದೇ SIR ಇವಾಗ ಕರ್ನಾಟಕಕ್ಕೆ ಕಾಲಿಟ್ಟಿದೆ. ಮ್ಯಾಪಿಂಗ್ ಬಗ್ಗೆ ನಮ್ಗೆ ಗೊತ್ತಾಗ್ತಾ ಇದೆ, ಕೇವಲ 90% ಮ್ಯಾಪಿಂಗ್ ಆಗಿದೆ ಅಂತೇಳಿ. ಅದರ ಬಗ್ಗೆಯೂ ಜನರಲ್ಲಿ ಒಂಥರದ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಈ ಮ್ಯಾಪಿಂಗ್ ಏನಿದೆ, ಹೇಗಾಗಬೇಕಾಗಿತ್ತು, 2002ರ ಪಟ್ಟಿ ಮತ್ತು 2024-25ನೇ ಪಟ್ಟಿ ಅದು ಮ್ಯಾಪಿಂಗ್ ಆಗ್ತಾ ಇದೆಯಾ? ಭಾಳಷ್ಟು ಪ್ರಶ್ನೆಗಳಿವೆ. ಆದರೆ ಇನ್ನುವರೆಗೆ ಯಾವುದೇ ಉತ್ತರ ಚುನಾವಣೆ ಆಯೋಗದಿಂದ ಬರ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟು ಇದರ ಬಗ್ಗೆ ಏನೂ ಹೇಳ್ತಾ ಇಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ಜಾಗೃತ ಮೂಡಿಸೋದು ಕೆಲಸ ಇದು ಆಗಬೇಕಾಗಿತ್ತು ಚುನಾವಣೆ ಆಯೋಗ. ನಾನು ಹೇಳಿದ ಹಾಗೆ ಎಲೆಕ್ಷನ್ ಬಂದಾಗ ನಮ್ಮ ಹಕ್ಕು, ವೋಟ್ ನೀವು ಹಾಕಲೇಬೇಕಂಥೇಳಿ ಎಲ್ಲ ದೊಡ್ಡ ಬೋರ್ಡ್ ಹಾಕ್ತಾ ಇದ್ದಾರೆ. SIR ಬಂದಾಗ ಯಾವುದೇ ಬೋರ್ಡ್ ತಾವು ಕಾಣ್ತಾ ಇಲ್ಲ. ಜನರಲ್ಲಿ ಯಾವುದೇ ಜಾಗೃತಿ ಇಲ್ಲ. SIR ಎಂಬುದು ಗೊತ್ತಿಲ್ಲ ಜನರಿಗೆ. ಎನ್ಯುಮರೇಷನ್ ಫಾರ್ಮ್ ಏನು ಗೊತ್ತಿಲ್ಲ. ಯಾವ ರೀತಿಯಾಗಿ ನಾವು ವೋಟನ್ನು ಉಳಿಸಬೇಕೆಂಬುದು ಅವ್ರಿಗೆ ಗೊತ್ತಿಲ್ಲ. ಹೀಗಿರುವಾಗ ಇದು ಎಲ್ಲ ಸಂಘಟನೆಗಳ 225ಕ್ಕಿಂತ ಹೆಚ್ಚು ಸಂಘಟನೆಗಳ ಒಕ್ಕೂಟಗಳು, ಎದ್ದೇಳು ಕರ್ನಾಟಕ, ಜಾಗೃತ ಕರ್ನಾಟಕ, ಮೈ ವೋಟ್ ಮೈ ರೈಟ್, ಕರ್ನಾಟಕ ಮುಸ್ಲಿಂ ಮುತ್ತೈದ ಮಹಾಜ್, ಈ ರೀತಿಯಾಗಿ ಹಲವಾರು ಸಂಘಟನೆಗಳು ಒಟ್ಟಾಗಿ ಜನಜಾಗೃತಿ ಸಲುವಾಗಿ ನಾವು ಇದು ಅಭಿಯಾನ ನಡೆಸ್ತಾ ಇದ್ದೇವೆ. 20ನೇ ತಾರೀಕಿಗೆ ನಾವು ಕಾಂಗ್ರೆಸ್ ತಲುಪ್ತಾ ಇದ್ದೇವೆ. ಅಲ್ಲಿ ಎಲೆಕ್ಷನ್ ಕಮಿಷನರ್ ಅವರನ್ನು ಭೇಟಿಯಾಗಿ ನಮ್ಮ ಬೇಡಿಕೆಗಳನ್ನು ಇಡ್ತಾ ಇದ್ದೇವೆ. ಒಂದು ವೇಳೆ ಆ ಬೇಡಿಕೆಗಳನ್ನು ಒಪ್ಪದಿದ್ದರೆ 30ನೇ ತಾರೀಕಿಗೆ ಇನ್ನೊಂದು ದೊಡ್ಡ ಒಂದು ಕಾರ್ಯಕ್ರಮ ಆಯೋಜಿಸಿ ಚುನಾವಣೆ ಅಧಿಕಾರಿಗಳಿಗೆ ಅಥವಾ ಚುನಾವಣೆ ಆಯೋಗಕ್ಕೆ ಮತ್ತೊಂದು ನಾವು ಜಾಗೃತ ಅವರು ಆಗಬೇಕಂತೇಳಿ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.